ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಆಯಿತು. ತಿಂಡಿ ಗೀ ರೈಸು ಮತ್ತು ಕುರ್ಮಾ ಮಾಡಿದ್ದೆ. ತುಂಬ ವರ್ಷನೇ ಆಗಿದೆ ನಾನು ಗೀ ರೈಸ್ ಮಾಡಿ, ಹಂಗಾಗಿ ಸ್ವಲ್ಪ ಶೀತ ಆಗಿದೆ, ವಾಯ್ಸು ಚೇಂಜ್ ಆಗಿದೆ, ಹಂಗಾಗಿ ಕಣ್ಣೆಲ್ಲ ಒಂಥರ ಆಗಿದೆ ಅಷ್ಟೇ. ಫೇಸ್ ಯಾಕೆ ಅಥವಾ ಮುಖ ಯಾಕೆ ಆಯಿಲ್ ಥರ ಆಗಿದೆ ಅಂತ ಅಂದ್ಕೊಂಡ್ರೆ, ನಾನೊಂದು ಫೇಸ್ ಆಯಿಲ್ ಮಾಡಿದ್ದೆ. ಎಲ್ಲರಿಗೂ ಗೊತ್ತಿರ್ಬೋದು, ಈಗ ಖುಷ್ಬು ಮೇಡಮ್ದು ಆಯಿಲು ತುಂಬ ವೈರಲ್ ಆಗೈತೆ. ಅದನ್ನು ಮಾಡಿದ್ದೀನಿ. ಆಯಿತು, ಒಂದು ವಾರ ಇಲ್ಲ 15 ದಿನ ಹತ್ರ ಆಗಿದೆ. ನಾನು ಯೂಸ್ ಮಾಡಾದ್ಮೇಲೆ ನಿಮಗೂ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡಿದ್ದೀನಿ, ಅದನ್ನು ವೀಡಿಯೋ ಮಾಡ್ತೀನಿ. ಹಂಗಾಗಿ ಮತ್ತು ಇನ್ನೇನು ಫೇಸ್ ವಾಶ್ ಪೌಡ್ರು ಅದನ್ನು ಮಾಡಿದ್ದೀನಿ. ಅದನ್ನು ಇತ್ತೀಚೆಗೆ ಅಂದರೆ ಯಾವ ಸೋಪ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಇಲ್ಲೆಲ್ಲ ತುಂಬ ಕಲೆಗಳಾಗಿತ್ತು. ಆಯಲಿಂದ ಕಮ್ಮಿ ಆಗೋಯ್ತು, ಫೇಸ್ ವಾಶಿಂದ ಕಮ್ಮಿ ಆಗೋಯ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದು ತುಂಬ ದಪ್ಪ ಆಗಿತ್ತು ಮಡುವೆ, ಹಂಗಾಗಿ ಇದನ್ನು ಹೋಗಿಲ್ಲ. ಅದೇ ಹೊಡೆದು ಹಿಂಗಾಗಿ ತುಂಬ ದಪ್ಪ ಆಗಿತ್ತು. ಇದಕ್ಕೆ ಒಂದು ಕ್ರೀಮು ಇದೆ, ಅದು ರಾತ್ರಿ ಮಾತ್ರ ಹಚ್ಚಬೇಕು. ಡಾಕ್ಟ್ರು ಬರ್ಕೊಟ್ಟಿದ್ರು, ಅದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಗುಳ್ಳೆಗಳು ಹೋಗಿತ್ತು, ಕಲೆಗಳು ಮಾತ್ರ ತುಂಬ ಉಳ್ಕೊಂಡಿತ್ತು ಇಲ್ಲೆಲ್ಲ. ಡಾಕ್ಟರ್ಕು ಎಣ್ಣೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಇನ್ನೊಂದು 2-3 ದಿನ ಇಲ್ಲಾಂದರೆ ಇನ್ನೊಂದು ವಾರದಲ್ಲಿ ಹಾಕ್ತೀನಿ. ಯಾಕಂದರೆ ನನಗೆ ರಿಸಲ್ಟ್ ಚೆನ್ನಾಗಿ ಕೊಟ್ಟ ಮೇಲೆ ತಾನೇ 2 ದಿನ 3 ದಿನ ಯೂಸ್ ಮಾಡಿಬಿಟ್ಟು ಇಲ್ಲ ಅಂದರೆ ಅವತ್ತು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ ನನಗೆ. ಫೇಸ್ ಆ ಆಯಲಲ್ಲೂ ಕ್ರೀಮ್ ಮಾಡ್ಕೊಬೋದು, ನೈಟ್ ಕ್ರೀಮು. ಅದನ್ನು ಹೇಳ್ತೀನಿ ಮುಂದೆ ಹೋಗ್ತಾ. ಅಷ್ಟರಲ್ಲಿ ಆಮೇಲೆ ಸ್ವಲ್ಪ ಬಟ್ಟೆಗಳು ಪರ್ಚೇಸ್ ಮಾಡಿದ್ದೆ. ಬೈತಾಯಿದ್ರು ನಮ್ಮ ಮನೆಯವರು, ಮನೆ ಹಾಳು ಮಾಡ್ತೀನಿ ನೀನು, ಇಷ್ಟು ಬಟ್ಟೆಗಳಿಗೆಲ್ಲ ಸುರಿತೀಯ ಅಂತ ಬೈದರು. ಬೈಕೊಳ್ಳೋದ್ಬಿಟ್ಟು ಕಿವಿಯಿಂದ ಕೇಳಿಸ್ಕೊಂಡು ಕಿವಿಯಿಂದ ಬಿಟ್ಬಿಟ್ಟು ಸುಮ್ಮನೆ ಅದೇ. ಸೀರೆ ತೊಗೊಂಡಿದ್ದೆ. ಒಂದು ಸೀರೆ ಮಾತ್ರ ತಂದಿಲ್ಲ, ನಮ್ಮ ಅಕ್ಕರ ಮನೆಯಲ್ಲೇ ಉಳ್ಕೊಂಡಿದ್ದೆ, ನಾನು ಹೋಗಿಲ್ಲ. ರೆಡ್ ಕಲರ್ ಸೀರೆ. ಇನ್ನು 2-3 ಸೀರೆ ತೋರಿಸ್ತೀನಿ ಡ್ರೆಸ್ಸು. ಅದಕ್ಕೆ ಬೀರುಲ್ ಜಾಗನೆಲ್ಲ ಬಿದ್ಕೋತಾ ಇದ್ದೆ ಅಂದ್ಕೊಂಡು ಬೈತಾಯಿದ್ರು. ನಾನು ಉದ್ಧಾರ ಮಾಡಲ್ಲ, ಎಲ್ಲ ಇಷ್ಟು ಬಟ್ಟೆಗೆ ಸುರಿತೀಯ ಅಂತ. ಹೆಂಗಾರು ಬೇಕು, ಬೈತಾರೆ, ಕರ್ಕೊಂಡೋಗ್ತಾರೆ. ಅವರೇನೇ ಕರ್ಕೊಂಡೋಗಿದ್ದು ತಗೊಳ್ಳೋಕ್ಕೆ. ಅಷ್ಟರಲ್ಲಿ ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಮೇಲ್ಗಡೆ ಹೋಗೋಷ್ಟರಲ್ಲಿ ನೀವು ವೀಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಗೀ ರೈಸ್ ಹೆಂಗೆ ಮಾಡಿದೆ ಅಂತ ನೋಡ್ಕೊಂಡು, ಒಂದು ಚಿಕ್ಕ ವೀಡಿಯೋ ನೋಡಿಕೊಂಡು ಬನ್ನಿ. ಅವಷ್ಟರಲ್ಲಿ ನಾನು ಬಟ್ಟೆ ತೋರಿಸ್ತೀನಿ. ಫೇಸ್ ಆಯಿಲ್ ಅಂತೂ ತುಂಬ ಚೆನ್ನಾಗಿದೆ. ಪೌಡರು ನಾನೇ ಮಾಡ್ಕೊತಾ ಇದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ತುಂಬ ಗಂಟು ಗುಳ್ಳೆ ಆಗಿರೋದಕ್ಕೆ ಕ್ರೀಮ್ ಇದೆ, ಅದನ್ನು ನಾನು ತೋರಿಸ್ತೀನಿ. ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ ಬನ್ನಿ. ಅಷ್ಟರಲ್ಲಿ ನೀವು ಗೀ ರೈಸ್ ನೋಡ್ಕೊಂಡು ಬನ್ನಿ. ನಾನು ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ. ಮೇಲೆ ಹೋಗ್ಬಿಟ್ಟು ಬಟ್ಟೆಗಳ ತೋರಿಸ್ತೀನಿ. ಬನ್ನಿ, ನಾನು ಮೇಲೆ ಹೋಗ್ತೀನಿ. ಅಷ್ಟರಲ್ಲಿ ಒಂದು ಚಿಕ್ಕ ವೀಡಿಯೋ ಗೀ ರೈಸ್ದು ನೋಡ್ಕೊಂಡು ಬನ್ನಿ. ಮೇಲೆ ಸಿಗ್ತೀನಿ. ಗೀ ರೈಸ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅಂದರೆ ನಾನು ಸ್ವಲ್ಪನೇ ಮಾಡ್ತಾಯಿರೋದು, ಹಂಗಾಗಿ ಒಂದು 3 ಸ್ಪೂನ್ ಆದರೆ ಸಾಕಾಗುತ್ತೆ. ತುಪ್ಪ 1 ಸ್ಪೂನ್ ಹಾಕಿದ್ದೀನಿ. ಎಲ್ಲ ಮಸಾಲೆ ಐಟಮು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಇವಾಗ ಹಸಿಮೆಣ್ಸಿಗೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಬೇಗ ಆಗುತ್ತೆ. ಆಮೇಲೆ ತುಂಬ ಮಸಾಲೆ ಯಾರಿಗಿಷ್ಟ ಇಲ್ಲ ಅವ್ರಿಗೆಲ್ಲ ಇದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಹಸಿ ಬಟಾಣಿ ಇತ್ತು, ಹಂಗಾಗಿ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನಾನು. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣಗಿರೋದೆ ರಾತ್ರಿ ನೆನೆಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಲೈಟ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ನಾನು ತುಂಬ ವರ್ಷಗಳೇ ಆಗಿತ್ತು, ಅಷ್ಟು ಮಾಡಲ್ಲ ಗೀ ರೈಸು. ಮಾಡೋಣ ಈ ಸರಿ ಅಂದ್ಬಿಟ್ಟು, ತುಂಬ ದಿನ ಆಗೈತಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ವೀಡಿಯೋ ಸ್ಕಿಪ್ ಆಗಿದೆ. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಬೌಲಲ್ಲಿ ಹಾಲು ಹಾಕೊಂಡಿದ್ದೀನಿ ನಾನು. ಹಾಲು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಲು ಮೊಸರು ಎರಡೂ ಹಾಕ್ತಾರೆ. ನನ್ನ ಮೊಸರು ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ಹಾಲು ಹಾಕಿದ್ದೀನಿ. ಹಾಲು ಸ್ವಲ್ಪ ಹಾಕಿದ್ನಲ್ಲ, ಹಂಗಾಗಿ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಲು ಹೆಚ್ಚು ಕಮ್ಮಿ ಅದರಲ್ಲಿ ಅರ್ಧ ಲೋಟ ಬರುತ್ತೆ, ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ, ಮಿಸ್ ಆಗಿದೆ.
ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಸ್ವಲ್ಪ ಕುದಿ ಬಂದಮೇಲೆ ಹಾಕೊಳ್ಳಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅಷ್ಟೇ. ನಮಗೆ ಇದರಲ್ಲಿ 1 ಲೋಟ ಅಕ್ಕಿಲಿ ಮಾಡಿದ್ರೆ ಗೀ ರೈಸು 2 ಟೈಮ್ ಆಗುತ್ತೆ. ಅಷ್ಟೇನು ಜಾಸ್ತಿ ಏನು ಖರ್ಚಾಗಲ್ಲ ನಮ್ಮ ಮನೇಲಿ. ಹಂಗಾಗಿ ನಾನು 1 ಲೋಟ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಕ್ಕಿ ಹಾಕ್ಕೊಂಡು ಹಾಲು ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಂದು ಸಾರಿ ಮಿಕ್ಸ್ ಕೊಟ್ಟು ಕುದಿ ಬಂದಮೇಲೆ ಅಕ್ಕಿ ಹಾಕಿಲ್ಲ ಅಂದರೆ ಚೆನ್ನಾಗಲ್ಲ. ಈ ಹಾಲು ಹಾಕೋದೇ ಟೇಸ್ಟು. ಈ ಭಟ್ರು ಮಾಡ್ತಾರಲ್ಲ ಮದುವೆ ಮನೇಲಿ ಆ ಥರ ಸೀಕ್ರೆಟ್ ಅಂದರೆ ಹಾಲೇ. ಸೇಮ್ ಅದೇ ಥರ ಆಗುತ್ತೆ ಮದುವೆ ಮನೇಲಿ. ಯಾವ್ದಾದ್ರು ಫಂಕ್ಷನ್ ಬೇರೆ ಕಡೆ ಫಂಕ್ಷನ್ ಮಾಡಿದ್ರು ಅದೇ ಥರ ಮಾಡುತ್ತೆ. ಭಟ್ರು ಸೀಕ್ರೆಟ್ ಅಂದರೆ ಹಾಲು ಹಾಕ್ತಾನೆ ಅವ್ರು ಮಾಡಲ್ಲ. ಲೈಟಾಗಿರುತ್ತೆ ಅಲ್ವಾ ಗೀ ರೈಸ್, ಅದಕ್ಕೆ ಕುರ್ಮಾ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ, ಹೂಕೋಸು ಮತ್ತು ಎಲ್ಲ ತರಕಾರಿನೂ ಹಾಕಿದ್ದೀನಿ. ಹಸಿ ಬಟಾಣಿ, ಕ್ಯಾರೆಟು, ನವಿಲುಕೋಸು, ಹೂಕೋಸು, ಬೀನ್ಸು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಮಸಾಲೆ ಏನು ತೋರಿಸಿಲ್ಲ. ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ. ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಆ ವಿಡಿಯೋ ಏನು ಹಾಗೆ ರುಬ್ಕೊಂಡಿರೋದು ಅಷ್ಟೇ ತೋರಿಸ್ತೀನಿ. ಅದಕ್ಕೆ ಇವಾಗಲೇ ಹೇಳ್ಬಿಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಲೈಟಾಗಿ ಹಾಕೊಳ್ಳಿ ಸ್ವಲ್ಪ. ಇಲ್ಲೂ ಮಸಾಲೆ ಅಂದ್ಬಿಟ್ಟು ತುಂಬ ಮಸಾಲೆ ಕಮ್ಮಿ ಇದೆ ಅಂತ ಇಲ್ಲೂ ಜಾಸ್ತಿ ಹಾಕೋಕ್ಕೋಗ್ಬಿಡಿ, ಅದೇ ಫ್ಲೇವರ್ ಇರುತ್ತೆ. ನಮ್ಗೆ ಇಬ್ರಿಗೆ ಇಷ್ಟು ಸಾಕು. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. 3 ಜನಕ್ಕೆ. ಇದಾಗಷ್ಟರಲ್ಲಿ ನನ್ನ ಮಗನಿಗೆ ಹಾಲು ಕಾಯಕ್ಕೆ ಇಟ್ಟೋಣ ಅಂತ ಬೆಳಗ್ಗೆನೇ ತಿಂಡಿಗೆ ಮಾಡ್ತಾರಿದ್ದು. ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಕುರ್ಮನೂ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಕುರ್ಮ ಮತ್ತು ಗೀ ರೈಸು. ಹಾಲೇ ಸೀಕ್ರೆಟು. ಹಾಲು ಹಾಕ್ತೆ ಮಾಡಬೇಡಿ. ಕೆಲವೊಬ್ಬರು ಕಾಯಿ ಹಾಲು ಹಾಕ್ತಾರಂತೆ, ಗೊತ್ತಿಲ್ಲ. ಅದನ್ನು ಒಂದು ಸರಿ ಟ್ರೈ ಮಾಡಿ ನೋಡ್ತೀನಿ. ಇವಾಗ ನನ್ನ ಮಗನಿಗೆ ಯಾವಾಗಲೂ ನನ್ನ ಮಗನಿಗೆ ಟೇಸ್ಟು. ನನಗೆ ಸಬ್ಸಿ ಬೀಜ ಮತ್ತು ಕಾಮಕಸ್ತೂರಿ ಬೀಜ ನೆನೆಸಿಟ್ಟಿದ್ದೀನಿ ನೋಡಿ, ಕಾಣಿಸ್ತದೆ ಇಲ್ಲಿ. ಇಷ್ಟೇ ರೆಡಿ ಆಯಿತು ನೋಡಿ. ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ ನನ್ನ ಮಗ. ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಹಾಕಿ ಹೇಗಾಗಿತ್ತು ಅಂತ. ಸ್ವಲ್ಪ ಗಂಟ್ಲು ಕಟ್ಟಿದೆ, ವಾಯ್ಸ್ ಚೇಂಜ್ ಆಗಿದೆ, ಸಾರಿ. ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂದರೆ ನೋಡಿ, ಈ ಥರ ಪ್ಲೇಟ್ಗೆ ಹಾಕಿದ್ದೀನಿ. ನನ್ನ ಮಗನೇ ಫಸ್ಟ್ ತಿನ್ನೋದು. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಾಗಿತ್ತು ನಮಗೇನು. ಬಂದೆ ಇವಾಗ ಮೇಲೆ. ಇದು ಮೇಲ್ಗಡೆ ರೂಮು. ಮೇಲ್ಗಡೆನೇ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ತಂದು ಇಡೋದು. ಬನ್ನಿ ಇವಾಗ ತೋರಿಸ್ತೀನಿ ಯಾವ್ಯಾವ ಬಟ್ಟೆಗಳಂತ. ತುಂಬ ಜಾಸ್ತಿ ಮಾತಾಡಲ್ಲ. ಇದು ಸ್ವಲ್ಪ ದೊಡ್ಡ ರೂಮು, ಕೆಳಗಡೆ ಚಿಕ್ಕ ರೂಮು. ಅದೇನು ಕೆಳಗಡೆ ಖಾಲಿ ಇದೆ. ನನ್ನ ಮಗನಿಗೆ ಕ್ರಿಕೆಟ್ ಹುಚ್ಚು, ಹಾಗಾಗಿ ಖಾಲಿ ಬಿಟ್ಟಿದ್ದೀವಿ ನೋಡಿ. ಇಷ್ಟಿದೆ. ಇದು ಅಟ್ಯಾಚ್ ಬಾತ್ರೂಮು. ನೆಕ್ಸ್ಟು ಹೋಮ್ ಟೂರ್ ಮಾಡಿದಾಗ ಫುಲ್ ವೀಡಿಯೋ ಮಾಡ್ತೀನಿ. ಬನ್ನಿ ಇವಾಗ ಜಾಸ್ತಿ ಮಾತಾಡಲ್ಲ, ತೋರಿಸ್ತೀನಿ ಸೀರೆಗಳು ಮತ್ತು ಒಂದು ಡ್ರೆಸ್ ತೊಗೊಂಡಿರೋದು. ಲೈಟ್ ಹಾಕೋದ ಅಂದ್ಕೊಂಡೆ, ಇದೇ ಬೆಳಕು ಚೆನ್ನಾಗಿದೆ. ಕಿಟಕಿಗಳಲ್ಲೇ ಚೆನ್ನಾಗಿ ಬಿಸಿಲಿದೆಯಲ್ಲ, ಬೆಳಕು ಬರ್ತೈತೆ. ಫಸ್ಟು ಡ್ರೆಸ್ ತೋರಿಸ್ತೀನಿ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಕಾಲರ್ ಇರೋದು ನೋಡಿ. ತುಂಬ ಚೆನ್ನಾಗಿದೆ. ಫ್ಲವರು. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ಇಲ್ಲಿ ಚಿಕ್ಕ ಬಟನ್ ಕೊಟ್ಟಿದ್ದಾರೆ. ಇದು ಓಪನ್ ಇಲ್ಲ, ಸುಮ್ಮನೆ ಅಷ್ಟೇ. ಇದು ಮಾತ್ರ ಓಪನ್ ಆಗುತ್ತೆ. ಮೇಲಿರೋದು ಓಪನ್ ಆಗುತ್ತೆ, ಹಾಕ್ಬೋದು ಅಷ್ಟೇ. ಇನ್ಯಾವುದೂ ಇಲ್ಲಿ ತನಕನೂ ಬಟನ್ ಇದೆ. ಫುಲ್ಲು ಡ್ರೆಸ್ಸು ಯಾವುದು ಓಪನ್ ಆಗಲ್ಲ. ಅದು ಕೆಳಗಡೆ ಓಪನ್ ಇದೆ. ಈ ಥರ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಇಷ್ಟು ಓಪನ್ ಇದೆ. ಆ ಕಡೆಗೆ ತೋರಿಸ್ತೀನಿ. ಫುಲ್ಲು ಈ ಥರ ಬರುತ್ತೆ. ಫುಲ್ ಡ್ರೆಸ್ ಎಲ್ಲ ಒಂದೇ ಥರ. ನನಗೆ ಇಷ್ಟ ಆಯ್ತು. ಈ ಥರ ಫ್ಲವರ್ ಇರೋದು ಇತ್ತು, ಆದರೆ ಫುಲ್ ಕಾಲರ್ ಇರೋದಿರಲಿಲ್ಲ. ಇನ್ನೊಂದು ಕಾಲರ್ ಇರೋದು ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ ಆಮೇಲೆ. ಈ ಕಲರ್ ಇರಲಿಲ್ಲ, ಚೆನ್ನಾಗಿದೆ ಒಂಥರ ಕಲರು. ಮನೆ ಹಾಳು ಮಾಡ್ತೀಯ ಹಂಗೆ ಹಿಂಗೆ ಎಷ್ಟು ಬೈದ್ರು ಅಂತ ಬೈತಾಯಿದ್ರು, ಬೈಕಳಿ ಅಂತ. ಪರ್ಪಲ್ ಕಲರ್ ಸೀರೆ, ಪಾರ್ಟಿ ವೇರ್ದು. ನೈಟ್ ಹಾಕೊಂಡ್ರಂತೂ ಸಖತ್ತಾಗಿ ಕಾಣುತ್ತೆ. ಇದು ಒಂಥರ ತೋರಿಸ್ತೀನಿ. ಈ ಥರ ಬರುತ್ತೆ. ಕ್ರಾಸ್ ಏನಂತಾರೆ, ಇದು ಕರ್ಲಿ ಹಿಂಗೆ ತುಂಬ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ,
ಬಿಲ್ಲು ತೆಗ್ದಿಲ್ಲ ನೋಡಿ, ಚೆನ್ನಾಗಿದೆ. ಇಲ್ಲೇ ಸಿಟಿಲೇ ಮೈಸೂರಲ್ಲೇ ತಂದಿದ್ದು. ಫುಲ್ ಈ ಥರ ಬರುತ್ತೆ ಸೀರೆ ಎಲ್ಲ. ಬ್ಲೌಸು ರನ್ನಿಂಗಲ್ಲೇ ಅಂದರೆ ಪ್ಲೇನ್ ಬಂದಿದೆ. ಹಾಕ್ಕೊಂಡು ಹೋಗ್ತೀನಿ ಇನ್ನೊಂದು 2 ದಿನ. ನಾಳೆ ಇವತ್ತು ಶುಕ್ರವಾರ ಅಲ್ವಾ, ಭಾನುವಾರ ಫಂಕ್ಷನ್ ಇದೆ, ಅದಕ್ಕೆ ಹಾಕ್ಕೊಂಡು ಹೋಗ್ತೀನಿ. ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ. ವಿ ಫ್ರಂಟು ವಿ, ಬ್ಯಾಕು ವಿ, ತುಂಬ ಚೆನ್ನಾಗಿ ಕಾಣುತ್ತೆ. 2 ದಿನದಲ್ಲೆಲ್ಲ ಸ್ಟಿಚ್ ಮಾಡಿಕೊಡ್ತಾರೆ, ಹಂಗಾಗಿ ಮಾಡಿಸ್ಕೊಂಡೆ. ಲೈಲಿಂಗ್ ಹಾಕ್ಸಿಲ್ಲ. 9.5 ಇಂಚಿದೆ ಸ್ಲೀವ್ಸು, ಇಲ್ಲಿ ತನಕ ಬರುತ್ತೆ. ತುಂಬ ಚೆನ್ನಾಗಿದೆ. ನನಗೆ ಈ ವಿ ನೆಕ್ ತುಂಬ ಇಷ್ಟ ಆಗ್ಬಿಟ್ಟೈತೆ. ಇತ್ತೀಚೆಗೆ ಸುಮಾರು ಬ್ಲೌಸು ವಿ ನೆಕ್ ಇಡ್ಸಿದ್ದೀನಿ. ಬ್ಯಾಕ್ ಬಟನು ಸಖತ್ತಾಗಿ ಹೊಲ್ದಿದ್ದಾರೆ. ಈ ಬ್ಲೌಸ್ ಸಿಂಪಲಾಗಿದೆ, ಆದ್ರೂ ಒಂಥರ ತುಂಬ ಚೆನ್ನಾಗಿರುತ್ತೆ. ನೈಟ್ ಪಾರ್ಟಿ ವೇರ್ಗೆಲ್ಲ ಈ ಸೀರೆ ತುಂಬ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸೀರೆ, ಪರ್ಪಲ್ಲು, ಗೋಲ್ಡ್, ಲೈಟ್ ಗೋಲ್ಡ್ ಕಲರ್ ಬಾರ್ಡ್ರು. ಪರ್ಪಲ್ ಕಲರ್ ಇರಲಿಲ್ಲ, ತುಂಬ ದಿನದಿಂದ ಹುಡುಕ್ತಾ ಇದೆ. ಫುಲ್ ಪ್ಲೈನ್ ಮೈಸೂರು ಸಿಲ್ಕ್ ಸೀರೆ ಸಖತ್ತಾಗಿದೆ ನೋಡಿ. ಕಲರು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಇದೇ ಪ್ಯಾಟ್ರನಲ್ಲಿ ರೆಡ್ ತೊಗೊಂಡಿದ್ದೀನಿ. 2ಕ್ಕೂ ಒಂದೇ ಬ್ಲೌಸು, ಆಫ್ ವೈಟು. ಯಾರಿಗೆಲ್ಲ ಈ ಪರ್ಪಲ್ ಕಲರ್ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ರೆಡ್ಡು ಅವ್ರ ಮನೇಲೇ ಇದೆ, ತಗೊಂಡೇ ಬಂದಿಲ್ಲ, ಹೋಗಿಲ್ಲ. ಸಂಜೆಗೆ ಎಕ್ಸಾಮ್ ಇರೋದ್ರಿಂದ ನಮ್ಮ ಸೊಸೆ ಮುದ್ದಿಗೆ ಹೋದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ನಮ್ಮಿಂದ ಅಂದ್ಬಿಟ್ಟು ನಾನು ಹೋಗಿಲ್ಲ. ಅಷ್ಟೇ ಬನ್ನಿ ಅಂತ ಇದ್ಲು, ಹೋಗೋಕ್ಕಾಗಿಲ್ಲ. ನೀವು ಫೇಸ್ ನೋಡ್ತಾ ಇರ್ಬೋದು. ಹಬ್ಬದ ದಿನದ ವೀಡಿಯೋಗೂ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಈ ಸೀರೆ ಅಂತೂ ನನ್ನ ಫೇವ್ರೆಟ್ ಸೀರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೈತೆ. ಇದಾದಮೇಲೆ ಈ ಸೀರೆ ಚೆಕ್ಸು, ಆರೆಂಜ್ಗೆ ಪಿಂಕ್ ಕಲರ್. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಬ್ಲೌಸು ಆರೆಂಜ್ ಕಲರ್ ಬಂದಿದೆ. ಹಾಕೊಂಡ್ರೇ ಚಂದ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೆಯ್ಟ್ ಇದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡಿ. ಫುಲ್ಲು 2 ಕಡೆನೂ ಬಾರ್ಡ್ರ್ ಇದೇ ಥರನೇ. ವಿಡಿಯೋಗೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದರೆ ಸೇಮ್ ಕಲರ್ ಇದೆ. ರೆಡ್ ತಂದಾಗ ತೋರಿಸ್ತೀನಿ. ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದ್ದಿಲ್ವ ಅಂದರೆ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಸ್ವಲ್ಪ ನಮ್ಮ ಮನೆಯವ್ರ ಕೈ ಏಟಾಗಿರೋದ್ರಿಂದ ನಾನೇ ನೋಡ್ಕೊತಾ ಇದ್ದೆ. ಸ್ವಲ್ಪ ಓಡಾಡೋದೆಲ್ಲ ಜಾಸ್ತಿ ಆಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ತುಂಬ ದೂರ ಗಾಡಿ ಓಡ್ಸೋಕ್ಕಾಗಲ್ಲ, ಅದೇ ಬೆಲ್ಟ್ ಹಾಕೊಂಡು ಇಲ್ಲಿಲ್ಲೇ ಗಾಡಿ ಓಡಿಸ್ಬೇಕು. ಕ್ಯಾಲ್ಸಿಯಮ್ ಇರೋ ಫುಡ್ಡು ವೆಜಿಟೇರಿಯನ್ಗೆ ಯಾವ ಥರ ಕೊಡ್ಬೋದು ಅಂತ. ನಾನು ತುಂಬ ನಾನ್ ವೆಜ್ಜು ಅವ್ರು ಬೇಡ ಅಂತಾಯಿದ್ರು, ಹಾಗಾಗಿ ಅಷ್ಟು ನಾನ್ ವೆಜ್ಜು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಕ್ಯಾಲ್ಸಿಯಮ್ ಇರೋ ಫುಡ್ ಏನೇನು ಕೊಟ್ಟೆ ಅಂತ ಹೇಳ್ತೀನಿ ನಿಮಗೆ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಗುಳ್ಳೆಗಳಿಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಕ್ರೀಮ್ ಕೊಟ್ಟಿದ್ರು ಡಾಕ್ಟ್ರು ಅಂತ. ವರ್ಕ್ ಆಗಿದೆ, ಯಾರಾದರೂ ಹಾಕ್ಬೋದಂತ ಕೇಳಿದ್ದೀನಿ ನಾನು. ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ರೆಡ್ ಕಲರ್ ಸೀರೆ ತಂದಾಗ ವಿಡಿಯೋ ಮಾಡ್ತೀನಿ. ಅಷ್ಟೇ. ಈ ಬ್ಲೌಸ್ ಹೊಲಿಯೋಕ್ಕೆ ಮೀನಾ ಬಜಾರ್, ಮೈಸೂರಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮೀನಾ ಬಜಾರ್ಲಿ ಕೊಡೋದಾ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ. ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಟೈಮ್ ಇದ್ದರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಷ್ಟೇ. ತುಂಬ ಮಾತಾಡ್ತಾನೆ ಇರ್ತೀನಿ ಇವಾಗಂತೂ. ನಿಜ ಇಷ್ಟು ಮಾತಾಡ್ತೀನ ಕ್ಯಾಮ್ರಾ ಮುಂದೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟು ಗೋಲ್ಡ್ ಆಯಿಲ್ ಅದು ವೀಡಿಯೋ ಮಾಡ್ತೀನಿ. ಊರಿಂದ ಬಂದಮೇಲೆ ಭಾನುವಾರ ಊರಿಗೆ ಹೋಗ್ತಾ ಇರೋದು. ಈಗ ತೋರಿಸಿದ್ನಲ್ಲ ಪರ್ಪಲ್ ಕಲರ್ ಸೀರೆ, ಲೈಟ್ ಪರ್ಪಲ್ ಕಲರ್ ಸೀರೆ, ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಲ್ಲ ಅದನ್ನು ಹಾಕೊಂಡು ಹೋಗ್ತೀನಿ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್. ಇನ್ನೊಂದು ಡ್ರೆಸ್ ತೋರಿಸಿಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆನ್ಲೈನಲ್ಲಿ ಬುಕ್ ಮಾಡಿರೋದು.
ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.